ಎಲ್ರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಗಾಗಿ ನಾನು ಪೈನಾಪಲ್ ಸಿಹಿ ಪೊಂಗಲ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮನೇಲೆಲ್ಲ ಕೇಳಿ ಮಾಡಿಸ್ಕೊತಾರೆ. ಇದನ್ನು ನಾನು ಹೊಸದಾಗಿ ಸ್ವತಃ ರೆಸಿಪಿ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಹಿಡ್ಕೊಂಡು ಇದಕ್ಕೆ ನಾವು 1 ಕಪ್ಪಷ್ಟು ಹೆಸರುಬೇಳೆ ತಗೊಳ್ಳೋಣ. ಇಲ್ಲಿ ನಾನು ಅಳತೆಗೆ ಇದೇ ಬಟ್ಲು ಇಟ್ಕೊಂಡಿದ್ದೀನಿ. ಇದೇ ಬೌಲಲ್ಲಿ ನಾನೀಗ ಎಲ್ಲ ಅಳತೆನೂ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಈಗ ಹೆಸರುಬೇಳೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ. ಉಗುರು ಬೆಚ್ಚಾಗಿದ್ದರೆ ಫ್ಲೇವರ್ ಬಿಡ್ಕೊಂಡ್ರೆ ಆಯಿತು. ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಸ್ವಲ್ಪ ತಣ್ಣದಾಗೋಕೆ ಬಿಡೋಣ. ಈಗ ನಾವು ಅದೇ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತಗೊಂಡು ಇದಕ್ಕೆ ನಾವು ಅಕ್ಕಿಗೆ ನಾನಿಲ್ಲಿ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ಪಷ್ಟು ಅಕ್ಕಿ ತಗೊತಿದ್ದೀನಿ. ಈಗ ನಾನು ಇದೇ ಬೌಲಲ್ಲಿ ಸೋನಾ ರೈಸೇ ತೊಗೊತಿದ್ದೀನಿ. ನಾರ್ಮಲ್ ಅಕ್ಕಿ ಬೇಡ ಅಂತ ಸೋನಾ ಅಕ್ಕಿ ತೊಗೊಂಡಿದ್ದೀನಿ. 1.5 ಕಪ್ಗೆ ನಾನಿಲ್ಲಿ ತಣ್ಣಗಾಗಿರೋ ಅಂತಹ ಹೆಸರುಬೇಳೆನ ಮಿಶ್ರಣ ಮಾಡಿಕೊಂಡು ಒಂದು 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಈಗ ಒಂದು 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಮುಳುಗೋವಷ್ಟು ನೀರು ಹಾಕ್ಕೋಬೇಕು. ಅಂದರೆ ಹೆಚ್ಚು ಕಮ್ಮಿ ಒಂದು 5 ಬೌಲಷ್ಟಾದರೂ ಬೇಕು. ನಾನೀಗ ಅದೇ ಬೌಲಲ್ಲಿ ಒಂದು 5 ಬೌಲಷ್ಟು ನೀರು ಹಾಕ್ಕೊತಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ಹಾಗೆ ಕಮ್ಮಿ ಹಾಕ್ಕೋಬೇಡಿ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನಾನೀಗ 5 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಒಂದು 4 ವಿಷಲ್ ಕೂಗಿಸ್ಕೊತಿದ್ದೀನಿ. ಒಂದು 4 ವಿಷಲ್ ಕೂಗಿಸೋದ್ರಿಂದ ಒಂದು 90% ಆಗಿ ತುಂಬ ಸಾಫ್ಟಾಗಿ ಬೇಯುತ್ತೆ. ಈಗ ನೋಡ್ತಿರ್ಬೋದು 4 ವಿಷಲ್ ಕೂಗ್ಸಾಗಿದೆ. ಇವಾಗ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇದಕ್ಕೆ ನಾವು ಬೇಕಾದರೆ ನೀರು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಸೈಡಿಗೆ ಇಟ್ಕೊಂಡು ಅದೇ ಗ್ಯಾಸ್ ಮೇಲೆ ನಾವಿಲ್ಲಿ ಸ್ವೀಟ್ಗೆ ಒಂದು ಪಾತ್ರೆ ತಗೊಂಡು ಅದೇ ಬೌಲಲ್ಲಿ ನಾನು ಬೆಲ್ಲ ತಗೊತಿದ್ದೀನಿ. ಇದಕ್ಕೆ ನಾವು ಅದೇ ಬೌಲಲ್ಲಿ ನಾವು 1 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾವು ಬೆಲ್ಲನ ಹಾಗೇ ಹಾಕ್ಬೋದು, ಬಟ್ ಅದು ಚೆನ್ನಾಗಿರಲ್ಲ. ಈ ರೀತಿ ಕುದಿಸ್ಕೊಂಡು ಶೋಧಿಸ್ಕೊಂಡ್ರೆ ಅದರಲ್ಲಿರೋ ಕಸ ಎಲ್ಲ ಶೋಧೋದ್ರಲ್ಲಿ ಹೋಗ್ಬಿಡುತ್ತೆ. ಈಗ ನನಗೆ ಪೊಂಗಲ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ತಗೊತಿದ್ದೀನಿ. ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ನೀರು ಬೇಕು ಅಂತ ಅನಿಸಿದ್ರೆ ಇವಾಗಲೇ ನೀರು ಹಾಕ್ಕೊಂಬಿಡಿ, ಆಮೇಲೆ ನೀರು ಹಾಕೋದಕ್ಕೆ ಚೆನ್ನಾಗಿರಲ್ಲ. ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ನೀರು ಬೇಕು ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ನೀರು ಹಾಕ್ಕೊಂಡಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಫ್ರೆಶ್ದು, ಹಾಗೆ 1 ಬೌಲಷ್ಟು ಪೈನಾಪಲ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೂ ಹಾಕ್ಕೊಂಡು ಈ ರೀತಿ ಹಾಕ್ಕೋಬೋದು. ನಾನು ಹಾಗೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ. ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಾಯಿಗೆ ತಿನ್ನೋದಕ್ಕೆ ಸಿಗುತ್ತಲ್ಲ, ಆವಾಗ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಹಾಕ್ಕೊಂಡಾದಮೇಲೆ ನಾವಿದಕ್ಕೆ ಅರ್ಧ ಬೌಲಷ್ಟು ಹಸಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಈ ರೀತಿ ಹಸಿ ಹಾಲನ್ನ ಹಾಕ್ಕೊಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಫೈನಲ್ಲಾಗಿ ನಾವು ತುಪ್ಪದಲ್ಲಿ ಹುರಿದಿರೋ ಅಂತಹ ಗೋಡಂಬಿನ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. 10 ನಿಮಿಷದಲ್ಲಿ ಈ ಥರ ಪೈನಾಪಲ್ ಸಿಹಿ ಪೊಂಗಲ್ನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.